ಬಂದಿದ್ವಿ. ಹೇಳಿದ್ ಸಾಕು. ಎಲ್ರಿಗೂ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ ಸಾಕು. ನಾನು ಯಾಕೆ ಎಲ್ರಿಗೂ ಸ್ನಾನ ಮಾಡಿಸಿ ನಾನು ನಿಮಗೆ ಮಾತ್ರ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ದು. ಅದನ್ನೇ ಎಲ್ರಿಗೂ ಹೇಳ್ಕೊಂಡ್ ಬರೋದ ಅಂತ ಅವಶ್ಯಕತೆ ಏನಿತ್ತು? ಸಾಕು. ಹಸ್ಬೆಂಡ್ ಹಾಕೊಂಡು ನನ್ನ ಬೆಂಡೆ ಎತ್ತಾ ಇದ್ದೀರಾ, ಒಳ್ಳೆ ಚೆಂಡ್ ತರ ಆಡಿಸ್ತಾ ಇದೀರಾ ನನ್ನ. ಸಿಹಿ ತಿನ್ನಕ್ ಮುಂಚೆ ಸಕ್ಕರೆ ಕಾಯಿಲೆ ಇದೆಯಾ ಅಂತ ನೋಡ್ಕೋಬೇಕು. ತಿನ್ಬಿಟ್ಟು ಆದ್ಮೇಲೆ ಶುಗರ್ ಜಾಸ್ತಿ ಆಯ್ತು ಅನ್ನೋದಲ್ಲ. ಹಂಗೆ ನೀವು ಮಾಡೋದೆಲ್ಲ ಮಾಡು, ಕೊನೆ ಸಾರಿ ಏನೋ ಹಳ್ಳಿ ಹುಡುಗಿ, ಜಾಸ್ತಿ ಓದಿಲ್ಲ, ಸ್ವಲ್ಪ ದಡ್ಡಿ, ಏನೋ ಹೇಳೋದನ್ನ ಮನ್ಸಿಗೆ ಹಾಕೊಳ್ಳೆ ದೊಡ್ಡ ಮನ್ಸು ಮಾಡ್ಬಿಟ್ಟು ಶಂಸದ್ ಬದಲು ಈ ತರ ಮಗು ಬಯೋ ತರ ಬೈತಿದ್ದೀರಾ ಅಲ್ವಾ? ನಾನೇನ್ ಮಾಡ್ಬೇಕು ಅನ್ನೋದು ನೀವೇ ಹೇಳ್ತೀರಾ. ನೀವು ಬಹುಪರ ಕಾಕೊಳೋದು ನಿಲ್ಸಿ ಮೊದ್ಲು. ಏನ್ರಿ ಹಂಗಂತೀರಾ? ಬಟ್ಟೆ ತೆಗೀರಿ ಅಂತ ಸ್ವಲ್ಪ ಡೀಸೆಂಟ್ ಆಗಿ ಹೇಳಿ. ಎಲ್ಲ ಒಂದೇ ಹಸ್ಬೆಂಡು, ನಾನು ಹಸು ತರ ಪರಿಶುದ್ಧವಾಗಿರೋ ಮನ್ಸು, ಒಳಗೊಂದು ಹೊರಗೊಂಡು ಅಲ್ಲ. ಅದನ್ನೇನೋ ಮಾಡ್ಬಾರ್ದು ಮನ್ಸ. ಸ್ನಾನ ಮಾಡಿಸೋವರೆಗೂ ಸ್ನಾನ ಮಾಡಿಸೋವರೆಗೂ ಬಿಡಲ್ಲ ನೀವು. ಈಗ ನೀವು ಭಾಗ ಆಗ್ತಿರೋ ಇಲ್ವೋ? ಆಗ್ತೀನಿ, ಅಲ್ಲಿಂದ